ಎಲ್ಲ ಸಮಾಜವನ್ನು ತಗೊಂಡು ಹೋಗ್ಬೇಕು ಮತ್ತು ಎಲ್ಲರಿಗೂ ನ್ಯಾಯ ಸಿಗಬೇಕು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ನಮ್ಮ ಸಿದ್ಧಾಂತ. ಡಿಸಿಸಿ ಬ್ಯಾಂಕ್ ಪವರ್ ಸೆಂಟರ್ ಬದಲಾಗತ್ತೆ ಸರ್ ಈ ಚುನಾವಣೆ ಆದ ಏನು ಅದು ಮೀಡಿಯಾದಲ್ಲಿ ನೀವೇ ಅದಕ್ಕೆ ಭಾಳಷ್ಟು ಉಪಕಾರ ಹಚ್ಚಿ ರೆಕ್ಕೆ ಪುಕ್ಕ ಕಟ್ಟಿ ಹಾರ್ಸಕತ್ತೆ. ಏನು ಒಂದು ಬ್ಯಾಂಕ್ ಇದು, ಆ ಬ್ಯಾಂಕಿದು ಏನು ಇದ್ರದ್ದು ಎಲ್ಲಿ ಒಂದು ಬ್ಯಾಂಕದಲ್ಲಿ ಎಲ್ಲಿ ಇಡೀ ರಾಜ್ಯದ ಚಿತ್ರಣ ಏನು ಬದಲಾಗುತ್ತೆ? ಏನು ವ್ಯತ್ಯಾಸ ಇದೆ? ಏನಾಗುತ್ತೆ? ಜಿಲ್ಲೆ ಒಳಗಿನ ಪವರ್ ಸೆಂಟರ್ ಬದಲಾಗತ್ತೆ. ನನಗೇನು ಅನಿಸಿಲ್ಲ ಇದು ಪವರ್ ಸೆಂಟರ್ ಅಂತ. ನನ್ನ ಲೆಕ್ಕದಾಗ ಡಿಸಿಸಿ ಬ್ಯಾಂಕ್ ಏನು ಪವರ್ ಸೆಂಟರ್ ಅಲ್ಲ. ಸರ್ ತಮ್ಮ ಬೆಂಬಲಿತರೆ ಅಧ್ಯಕ್ಷರಾಗುವ ನಿರೀಕ್ಷೆ ಇದೆಯಾ ಸರ್ ತಮ್ಮ ಚೌಕಡಿ ಪ್ರಕಾರ? ಅಲ್ಲ ರೀ, ಎಲ್ಲರಿಗೂ ಈಗ ಒಂದು ಪಕ್ಷ ಇರುತ್ತೆ, ಚುನಾವಣೆ ಮಾಡ್ತಾ ಇರ್ತಾರೆ. ನೀವು ಅವ್ರನ್ನ ಪ್ರಶ್ನೆ ಕೇಳ್ತೀರಿ, ಏನು ನಿಮ್ಮ ಪಕ್ಷದವರು ಮುಖ್ಯಮಂತ್ರಿ ಆಗ್ಬೋದಾ ಅಂತ, ಮತ್ತೆ ಅವ್ನು ಇಲ್ಲ ಅಂತ ಹೇಳಕ್ಕಾಗುತ್ತೆ? ಅಲ್ಲ ಸರ್, ಆಗ್ಬೇಕಾದ್ರೆ 9 ಸ್ಥಾನ ಬೇಕಲ್ಲ ಸರ್. ಈಗಾಗಲೇ 9 ಸ್ಥಾನ ನಮ್ಮ ಕಡೆ ಇದಾವ ಅಂತೇಳಿ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿರುವಂಥದ್ದು. ಚುನಾವಣೆ ಪೂರ್ವದಲ್ಲಿ ಎಲ್ಲರೂ ಹೇಳಬೇಕಾಗತ್ತೆ ರೀ. ನಮ್ಗೆ 2 ಬರ್ತಾವೆ 3 ಬರ್ತಾವೆ ಅಂದ್ರೆ ಅವು ಬರೋದಿಲ್ಲ. ಇಲ್ಲ, ಈಗ ನಮಗೆ 9 ಬರ್ತವೆ 10 ಬರ್ತಾವೆ ಅಂತ ಹೇಳ್ಬೇಕಾಗುತ್ತೆ. ಅವರು ಹೇಳ್ಬೇಕಾಗುತ್ತೆ, ನಾವು ಹೇಳ್ಬೇಕಾಗುತ್ತೆ. ಹೇಳಿದ ಮೇಲೇ ಜನರಿಗೆ ಒಂದು ಮನವರಿಕೆ ಮಾಡಬೇಕು, ಜನರಲ್ಲಿ ಒಂದು ಉತ್ಸಾಹ ತುಂಬಿಸ್ಬೇಕಾದ್ರೆ ಹಂಗೆಲ್ಲ ಹೇಳ್ಬೇಕಾಗ್ತದೆ. ಇನ್ನೇನು ಉತ್ಸಾಹ ತುಂಬಿಸೋದಿಲ್ಲ ಅಲ್ಲಿ ಮುಗಿತು. ಸರ್ ತಮ್ಮ ಮಿತ್ರ ರಾಜು ಕಾಗೆ ಅವ್ರನ್ನ ಕರೆಸಿ ಮೊನ್ನೆ ಅನ್ನ ಮಾಡಿದ್ರು ಸರ್ ಅವರು. ಈಗ ಸರ್ ಅವರೇ ನಿಮ್ಮ ಪರವಾಗಿ ನಿಲ್ಸ್ಕೊತಾರ ಸರ್? ಅವ್ರು ಅನ್ನ ಮಾಡಿದ್ರೆ ಅವ್ರ ಕಡೆ ಹೋಗೋ ನಿರೀಕ್ಷೆ ಇದೆ? ಈ ರಾಜು ಕಾಗೆ ಕೇಳೋದು ಬಿಟ್ಟು ನನ್ ಕೇಳಿದ್ರೆ ನೀವು ಅದನ್ನ ರಾಜು ಕಾಗೆ ಕೇಳ್ತೀವಿ. ಇಲ್ಲ, ರಾಜು ಕಾಗೆ ನನ್ನ ಪ್ರಕಾರ ಹಿಂದೂನು ಜೋಡೆತ್ತು, ಇವತ್ತು ಜೋಡೆತ್ತು, ಮುಂದೂ ಜೋಡೆತ್ತು. ಒಳ ಹರಿತಕ್ಕಂಥ ಪ್ರಸಂಗ ಬರಲ್ಲ. ಅದು ಕಟ್ಟಿದ್ರೆ ಹರಿಬೇಕು, ಕಟ್ಟಿಲ್ಲ, ಅದು ಜೋಡಿಸಿದ್ದು. ಸರಿಗ ಚುನಾವಣೆಗಿಂತ ಮೊದಲು ನಿಮ್ಮ ಆಪ್ತರನ್ನೇ ದೂರವಾಗಿದ್ರು, ಇವತ್ತು ಮತದಾನ ಸಂದರ್ಭದಲ್ಲಿ ನಿಮ್ಮ ಹತ್ರ ಬಂದು ಕುಂತ್ಕೊಂಡ್ರು. ಈಗ ನಾಳೆ ಅಧ್ಯಕ್ಷರ ಚುನಾವಣೆದೊಳಗೆ ನಿಮಗೆ ಅಪ್ಕೋತಾರ ಅಂತ? ಯಾರು ನಿಮ್ಮ ಆಪ್ತರು? ಯಾರು? ನನಗೆ ಬಹಳ ಮಂದಿ ಆಪ್ತರು, ನಿರ್ದೇಶಕರಾಗವ್ರು. ನನ್ನ ಪ್ರಕಾರ ಈಗೇನು ಚುನಾವಣೆ ನಿಂತಾರ ಅವರೆಲ್ಲರೂ ನನ್ನ ಆಪ್ತರ ಇದ್ದಾರೆ. ಅರವಿಂದ್ ಪಾಟೀಲ್ ಸರ್, ಅರವಿಂದ್ ಪಾಟೀಲ್ ಅವರು. ಅರವಿಂದ್ ಪಾಟೀಲ್ ಇರ್ಲಿ, ಮಾಂತೇಶ್ ಇರ್ಲಿ, ಯಾರೇ ಇರ್ಲಿ, ಅವರೆಲ್ಲರೂ ನಮ್ಮ ಸ್ನೇಹಿತರು ಅದಾರ. ಸಮಯಕ್ಕೆ ತಕ್ಕಂಗೆ ಅವರೆಲ್ಲರೂ ಕೂಡ ನಿರ್ಣಯಗಳನ್ನು ತಗೋತಾರೆ. ಜೊಲ್ಲೆನೂ ನನ್ನ ಮಿತ್ರ. ರಿಸಲ್ಟ್ ಏನಾಗ್ಬೋದು ಸರ್? ನಿಪ್ಪಾಣಿ ರಿಸಲ್ಟ್ ಏನಾಗ 4 ಗಂಟೆ ನಂತರ ನೀವು ನನಗೆ ಫೋನ್ ಮಾಡಿ ಅದ್ರ ಬಗ್ಗೆ ಹೆಂಗೆ ಹೇಳ್ತಾರೆ. ನಮಸ್ಕಾರ, ಧನ್ಯವಾದ. ಧಕ್ಕೆ ಆಗದಂತೆ ತಾವು ಮುಂದೆ ಹೋರಾಟ ನಿರಂತರವಾಗಿರ್ತೀವಿ. ಹಾಗಾದರೆ ಯಾವುದೇ ಕಾಲಕ್ಕೂ ಅದಕ್ಕೆ ಧಕ್ಕೆ ಆಗ್ಲಾರ್ದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಒಬ್ಬ ನಿರ್ದೇಶಕ ನಾವು ನೋಡ್ಕೊತೀವಿ.